ಎವ್ರಿವನ್, ವೆಲ್ಕಮ್ ಟು ರಾಧಿಕಾ ಕನ್ನಡ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನೊಂದು ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ರೈಟ್ ನಾವು ನಾನು ಸ್ವಲ್ಪ ಬಿಸಿಲಿಗೆ ಕೂತಿದ್ದೀನಿ. ಮೋಸ್ಟ್ಲಿ ನನ್ನ ಹಾಫ್ ಫೇಸಿಗೆಲ್ಲ ಶ್ಯಾಡೋ ಬೀಳ್ಬೋದು. ಸೊ ಇಗ್ನೋರ್ ಇಟ್. ನನ್ನ ಹತ್ರ ರಿಂಗ್ ಲೈಟ್ ಇಲ್ಲ. ಸೊ ನಾನು ನ್ಯಾಚುರಲ್ ಲೈಟ್ ಯಾವಾಗೆಲ್ಲ ಸಿಗುತ್ತೆ ಅವಾಗ ವಿಡಿಯೋ ಕ್ರಿಯೇಟ್ ಮಾಡಬೇಕು. ಸೊ ನೀವು ಕಾಂಟೆಂಟ್ ಕ್ರಿಯೇಟರ್ ಆದರೆ ನಿಮಗೆ ಗೊತ್ತಾಗತ್ತೆ ಇದ್ರ ಕಷ್ಟ ಏನು ಅಂತ. ಸೊ ಎನಿವೇಸ್, ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಸ್ಕಿನ್ ಪ್ರೆಪ್ ಮಾಡಿದ್ದೀನಿ. ಸೊ ನಿಮಗೆ ಮೇಕಪ್ ಮ್ಯಾಚ್ ಆಗ್ತಾ ಇಲ್ಲ, ನಿಮ್ಮ ಮೇಕಪ್ ಆಕ್ಸಿಡೈಸ್ ಆಗ್ತಿದೆ, ಹಚ್ಚಿದಾಗ ಚೆನ್ನಾಗಿರುತ್ತೆ, ಅದಾದಮೇಲೆ ಬ್ಲ್ಯಾಕ್ ಆಗಿಬಿಡತ್ತೆ ಅಂತ ಎಲ್ಲ ಅಂದರೆ ಮೇನ್ ರೀಸನ್ ಏನು ಅಂದರೆ ನೀವು ಚೆನ್ನಾಗಿ ಸ್ಕಿನ್ನ ಪ್ರೆಪ್ ಮಾಡೋದಿಲ್ಲ. ಸೊ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಟೋನರ್ ಆಗಿರ್ಬೋದು, ನಾನು ಇಲ್ಲಿ ಡಾಬರ್ ಗುಲಾಬರಿ ಅವ್ರದ್ದು ಟೋನರ್ನ ಯೂಸ್ ಮಾಡಿದ್ದೀನಿ. ಫಸ್ಟ್ ಮುಖನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಿತೌಟ್ ವಾಷಿಂಗ್ ಯುವರ್ ಫೇಸ್ ಮೇಕಪ್ನ ಹಚ್ಚಬೇಡಿ. ಫೇಸ್ನ ವಾಶ್ ಮಾಡಿ ಅದಾದ ತಕ್ಷಣವೇ ನೀವು ಟೋನರ್ನ ಯೂಸ್ ಮಾಡಿ, ಮತ್ತು ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಇದನ್ನು ಮೇಕಪ್ ಯೂಸ್ ಮಾಡುವಾಗ ಅಷ್ಟೇ ಅಲ್ಲ, ನೀವು ನಾರ್ಮಲ್ ಸ್ಕಿನ್ ಕೇರ್ ರೂಟೀನ್ ಬೇಕು. ಲೈಕ್ ನಾನು ಕಾಲೇಜ್ಗೆ ಹೋಗ್ತೀನಿ, ನಾನು ಆಫೀಸ್ಗೆ ಹೋಗ್ತೀನಿ, ಅಷ್ಟೊಂದು ಸ್ಕಿನ್ ಕೇರ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ಯೂಸ್ ರೋಸ್ ವಾಟರ್ ಮತ್ತು ಮಾಯ್ಶ್ಚರೈಸರ್, ಒಂದು ಒಳ್ಳೆ ಕ್ಲಿನ್ಸರ್ನ ಯೂಸ್ ಮಾಡಿ. ನಾನು ಯೂಶಲಿ ಸೆಟೋಫಿಲ್ನ ಯೂಸ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಯೂಸ್ ಸೇಮ್ ಪ್ರಾಡಕ್ಟ್. ಅದ್ರೊಳಗಡೆ ಈವನ್ ಆಯಿಲಿ ಸ್ಕಿನ್ ಅವರಿಗೆ, ಡ್ರೈ ಸ್ಕಿನ್ ಅವರಿಗೆ ಪ್ರತಿಯೊಬ್ರಿಗೂ ಸಪ್ರೇಟ್ ಇದೆ ಸೆಟೋಫಿಲಲ್ಲಿ. ಸೊ ಆ ಕ್ಲಿನ್ಸರ್ ನನಗೆ ತುಂಬ ಇಷ್ಟ. ನಾನು ಯಾವಾಗ್ಲೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್. ನಿಮಗೆ ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಕಾಮೆಂಟ್ ಸೆಕ್ಷನಲ್ಲೂ ಲಿಂಕನ್ನು ಹಾಕಿರ್ತೀನಿ, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್. ಸೊ ಇವತ್ತಿನ ಮೇಕಪ್ನ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಹೇಳಿದ ಹಾಗೆ ನಾನು ಸ್ಕಿನ್ ಪ್ರೆಪ್ನ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ ಟು ಫೌಂಡೇಶನ್. ಸೊ ನಾನು ಯೂಸ್ ಮಾಡೋದು ಮೇಬ್ಲಿನ್ ಅವ್ರದ್ದು ಫಿಟ್ ಮೀ ಫೌಂಡೇಶನ್. ನನ್ನ ಶೇಡ್ ಬಂದುಬಿಟ್ಟು 138. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಮುಂಚೆ ನನಗೂ ಆಕ್ಸಿಡೈಸ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ, ಮೇಕಪ್ ಚೆನ್ನಾಗಿ ಕಾಣಲ್ಲ ಅಂತ ಎಲ್ಲ ಅನಿಸ್ತಿತ್ತು. ಬಟ್ ಇವಾಗ ನಾನು ಕೈಯಿಂದ ಮೇಕಪ್ ಮಾಡೋದಿಲ್ಲ, ಐ ಯೂಸ್ ಬ್ರಷ್. ಸೊ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಗೊತ್ತಾ? ನೀವು ಏನಾದರೂ ಬ್ರಷ್ ಯೂಸ್ ಮಾಡೋಕ್ಕೆ ಬರಲ್ಲ, ನನಗೆ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಳ್ತಾ ಇದ್ದರೆ ಆ ಥರ ಏನಿಲ್ಲ, ವೇಸ್ಟ್ ಆಗಲ್ಲ. ಅದೇನು ಒಂದು ಸರಿ ಮಿಸ್ಟೇಕ್ ಮಾಡ್ಬೋದು, 2 ಸರಿ ಮಿಸ್ಟೇಕ್ ಮಾಡ್ಬೋದು, ಬಟ್ ಬರ್ತಾ ನೀವೇ ಕಲಿತೀರಾ. ಸೊ ನಾನು ಅದೇ ಥರ ಕಲ್ತಿದ್ದು. ಸೊ ನೋಡ್ಬೋದು, ಇದು ನನ್ನ ಮೇಕಪ್ ಬ್ರಷ್ಗಳು. ಈ ಬ್ರಷಿನ ಸೆಟ್ಟನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಅದು ಪೂರ್ತಿ 16 ಬ್ರಷ್ ಇದೆ ಟೋಟಲ್ ಆಗಿ. ಜೊತೆಗೆ ಅವರು ಕ್ಲಿಪ್ಪು ಮತ್ತು ಐ ಲೈನರ್ ಎಲ್ಲ ಹಚ್ಚೋದಕ್ಕೆ ಒಂದು ಟೂಲ್ ಏನೋ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಕನ್ಸಿಡರ್ ಮಾಡಿ 21 ಐಟಮ್ಸ್ ಆಗುತ್ತೆ. ಆ್ಯಂಡ್ ಇಟ್ ಕಮ್ಸ್ ಅರೌಂಡ್ 1500 ಏನೋ ಆಫರಲ್ಲಿತ್ತು. ಇವಾಗೂ ಕೂಡ ಆಫರಲ್ಲಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅದನ್ನೂ ಹಾಕಿರ್ತೀನಿ, ಹೋಗಿ ತೊಗೊಳ್ಳಿ. ಬ್ರಷ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಡೌಟೇ ಬೇಡ. ಒಂಥರ ಶೈನ್ ಇರುತ್ತೆ, ಆಯಿತಾ? ಇವಾಗ ನೋಡಿ, ನಾನು ಈ ಕಡೆ ಫೇಸ್ಗೆ ಬ್ರಷ್ ಯೂಸ್ ಮಾಡಿದ್ದೀನಲ್ವಾ, ನೀವು ಕೈನ ಯಾಕೆ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೈ ಮೇಲೆ ಹಾಕಿದ ಮೇಲೆ ಅಲ್ಲೂ ಕೂಡ ಆಕ್ಸಿಡೈಸ್ ಆಗುತ್ತೆ, ಮತ್ತು ಮುಖದ ಮೇಲೆ ಹಾಕ್ತೀರಾ ಅಲ್ಲೂ ಕೂಡ ಆಕ್ಸಿಡೈಸ್ ಆಗುತ್ತೆ. ನಿಮ್ಮ ಕೈಯಿಂದ ನೀವು ಅಪ್ಲೈ ಮಾಡ್ತೀರಾ, ಸೊ ಕೈಯಲ್ಲೂ ಒಂದು ಸ್ವಲ್ಪ ಆಕ್ಸಿಡೈಸ್ ಆಗುತ್ತೆ. ಸೊ ಅದೆಲ್ಲ ಆಗಿಬಿಟ್ಟು ಲಾಸ್ಟ್ಗೆ ನಿಮಗೆ ಯಾವಾಗ ನಾನು ಫೇಸ್ನ ವಾಶ್ ಮಾಡ್ತೀನಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಫುಲ್ ಗ್ರೇ ಆಗಿಬಿಡುತ್ತಲ್ವಾ. ಸೊ ಸ್ಟಾರ್ಟ್ ಯೂಸಿಂಗ್ ದಿಸ್ ಬ್ರಷ್. ಒಂದು ಸಾರಿ ಇನ್ವೆಸ್ಟ್ ಮಾಡಿದರೆ ನೀವು ಫಾರ್ ಅ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಫೌಂಡೇಶನ್ ಹಚ್ಚಿಲ್ಲ, ನಾನು ಇಷ್ಟೇ ಹಚ್ಚೋಕ್ಕೆ ಇಷ್ಟಪಡ್ತೀನಿ. ನೀವು ಸ್ಕಿನ್ ಕೇರ್ ಮಾಡುವಾಗಲೇ ಇದು ಲಿಪ್ ಬಾಮ್ನ ಹಚ್ಚಿ. ನಾನು ನಿವಿಯಾ ಅವ್ರದ್ದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಸ್ವಲ್ಪ ಟಿಂಟೆಡ್ ಒನ್ನು ಬರುತ್ತೆ ಇದರಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಲ್ಯಾಕ್ಮಿ ಅವ್ರದ್ದು ಲಿಪ್ ಬಾಮ್ ಕೂಡ ಚೆನ್ನಾಗಿತ್ತು, ಬಟ್ ನನಗೆ ಸ್ವಲ್ಪ ಟೈಮ್ ಹಿಡಿಯಿತು ಅದನ್ನು ಇಷ್ಟಪಡೋದಕ್ಕೆ. ಅದು ಜಾಸ್ತಿ ಪಿಗ್ಮೆಂಟೆಡ್ ಆಗಿರುತ್ತೆ. ಇವಾಗ ಕೆಲವೊಂದು ಲಿಪ್ ಬಾಮ್ ಹೆಂಗಿರುತ್ತೆ ಅಂದರೆ ಕಲರ್ ಚೆನ್ನಾಗಿರುತ್ತೆ, ಬಟ್ ತುಂಬ ಜಾಸ್ತಿ ಪಿಗ್ಮೆಂಟೆಡ್ ಆಗಿ ಅನಿಸ್ತಿರುತ್ತೆ. ಸೊ ಅಂಥದ್ದನ್ನು ನೀವೇನು ಮಾಡಿ ಅಂದರೆ, ಒಂದು ಟಿಶ್ಯೂ ಪೇಪರ್ ತೊಗೊಂಡು ಜಸ್ಟ್ ಕಿಸ್ ಯೋರ್ ಟಿಶ್ಯೂ ಪೇಪರ್. ಎಕ್ಸಸ್ ಏನು ಲಿಪ್ ಬಾಮ್ ಇರುತ್ತೆ ಅದೆಲ್ಲ ಅದ್ರ ಮೇಲೆ ಹೋಗುತ್ತೆ, ಇನ್ನುಳಿದ ನಿಮ್ಮ ಲಿಪ್ಸ್ ಮೇಲೆ ಹಾಗೆ ಉಳಿಯುತ್ತೆ. ಸೊ ಟ್ರೈ ಇಟ್. ಈವನ್ ಅದನ್ನು ನೀವು ಲಿಪ್ಸ್ಟಿಕ್ ಜೊತೆಗೂ ಕೂಡ ಮಾಡ್ಬೋದು.
ಇಲ್ಲಿ ನಾನು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ನ ಅಪ್ಲೈ ಮಾಡೋದು ಈವನ್ ಇಲ್ಲಿ ಕೆಳಗಡೆ ವಾಟರ್ ಲೈನ್ ಏನು ಅಪ್ಲೈ ಮಾಡ್ತೀವಲ್ವ ಆ ಥರ ಮೇಲ್ಗಡೆನೂ ಕೂಡ ಅಪ್ಲೈ ಮಾಡಬೇಕು, ಅಂದರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇವತ್ತು ಕೆಳಗಡೆ ಏನು ಅಪ್ಲೈ ಮಾಡ್ತಿಲ್ಲ, ಐಲೈನರೇ ಅಪ್ಲೈ ಮಾಡ್ತೀನಿ. ಫಸ್ಟ್ ನಾನು ಮೇಲ್ಗಡೆ ಏನು ಇನ್ನರ್ ಲೈನ್ ಇರುತ್ತಲ್ವ ಅದನ್ನು ಅಪ್ಲೈ ಮಾಡ್ತೀನಿ ಕಾಜಲ್. ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು, ಇಲ್ಲಿ ನಿಮ್ಮ ಐ ಲ್ಯಾಶಸ್ ಎಲ್ಲ ಸ್ವಲ್ಪ ವಿಸಿಬಲ್ ಅನ್ಸುತ್ತಲ್ವ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈ ಕಣ್ಣ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದೆ ಅಲ್ವಾ. ಜಸ್ಟ್ ಕ್ಲೋಸ್ ಯುವರ್ ಐಸ್, ಸ್ವಲ್ಪ ಈ ಥರ ಓಪನ್ ಮಾಡಿಬಿಟ್ಟು ಜಸ್ಟ್ ಕ್ಲೋಸ್ ಯುವರ್ ಐಸ್, ಆಮೇಲೆ ಈ ಥರ ಅಪ್ಲೈ ಮಾಡಿ. ಇಲ್ಲಿ ಏನು ಐಬ್ರೋ ಫಿಲ್ ಮಾಡ್ತಿರ್ತೀರಲ್ವಾ, ಈ ಸ್ಟಾರ್ಟಿಂಗ್ ಏನಿರುತ್ತೆ ಜಾಸ್ತಿ ಫಿಲ್ ಮಾಡಿಬಿಡಿ, ಜಸ್ಟ್ ಒಂದು ಲೈಟಾಗಿ ಲೈನ್ನ ಹಾಕಿಬಿಟ್ಟು ದೆನ್ ಇಲ್ಲಿ ನೀವು ಫುಲ್ ಫಿಲ್ ಮಾಡ್ಬೋದು. ಬಟ್ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಲೈಟಾಗಿಡಿ, ಅಂದರೆ ನಿಮ್ಮ ಐಬ್ರೋ ನ್ಯಾಚುರಲ್ ಆಗಿ ಕಾಣುತ್ತೆ. ಬ್ಲ್ಯಾಕ್ ಅಪ್ಲೈ ಮಾಡಿಬಿಡಿ. ಬ್ಲ್ಯಾಕ್ ಅಪ್ಲೈ ಮಾಡಿದರೆ ಜಾಸ್ತಿ ಡಾರ್ಕಾಗಿ ಕಾಣುತ್ತೆ, ಒಂಥರ ಚೆನ್ನಾಗಿ ಕಾಣಲ್ಲ. ಸೊ ನೀವು ಡಾರ್ಕ್ ಬ್ರೌನ್ ಕಲರ್ನ ಯೂಸ್ ಮಾಡಿ. ಇದು ಡಾರ್ಕ್ ಬ್ರೌನ್ ಕಲರ್ ಇದೆ, ಇನ್ ದ ಶೇಡ್ 02. ಇದ್ರದ್ದು ಕೂಡ ನಾನು ಲಿಂಕ್ ಹಾಕ್ತೀನಿ. ಯೂಶ್ವಲಿ ನಾನೇ ಥ್ರೆಡಿಂಗ್ ಮಾಡ್ಕೊಳ್ತೀನಿ, ಇವಾಗ ತುಂಬ ದಿನ ಆಯಿತು ಥ್ರೆಡಿಂಗ್ ಮಾಡಿಲ್ಲ, ಮಾಡಬೇಕು. ನೀವು ಈ ಥರ ಪ್ಲಕ್ಕರ್ನ ಯೂಸ್ ಮಾಡ್ಬೋದು. ಇನ್ ಕೇಸ್ 1 or 2 ಹೇರ್ ಬಂದಿದ್ದರೆ ಈ ಥರ ಪ್ಲಕ್ಕರ್ನ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸಿ ಇದನ್ನು ಯೂಸ್ ಮಾಡಿಬಿಟ್ಟು ನೀವು ಹೇರ್ ರಿಮೂವ್ ಮಾಡ್ಬೋದು. ತುಂಬ ಬಂದಿದ್ರೆ ಮಾಡೋದಕ್ಕೆ ಹೋಗಬೇಡಿ, ಗೋ ಫಾರ್ ಥ್ರೆಡಿಂಗ್ ಓನ್ಲಿ. 1-2 ಬಂದಿರುತ್ತಲ್ವ ಅವಾಗ ನೀವು ಈ ಥರ ಪ್ಲಕ್ಕರ್ ಯೂಸ್ ಮಾಡ್ಬೋದು. ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಆಯಿತಾ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ನೋಡ್ಬೋದು. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಇದು ಶೇಡ್ ತುಂಬ ಚೆನ್ನಾಗಿದೆ. ಶೋ ಸೇಮ್ ಈ ಥರ ಪ್ರಾಡಕ್ಟ್ ನನಗೆ ಆನ್ಲೈನ್ ಸಿಗ್ತಿಲ್ಲ. ಐ ಡೋಂಟ್ ನೋ, ಈ ಪ್ಯಾಕೇಜಿಂಗ್ ಚೇಂಜ್ ಆಗಿದೆನೋ ಏನೋ ಗೊತ್ತಿಲ್ಲ. ಈ ಥರ ಕಾಣೋವಂಥದ್ದು ಆನ್ಲೈನಲ್ಲಿ ಸಿಗ್ತಿಲ್ಲ. ಇನ್ ಕೇಸ್ ಸಿಕ್ಕರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಥವಾ ಪ್ಯಾಕೇಜಿಂಗ್ ಬೇರೆ ಇದ್ದು ಶೇಡ್ ಎಲ್ಲ ಸೇಮ್ ಇದ್ದರೆ ನಾನು ಅದನ್ನೇ ಹಾಕಿರ್ತೀನಿ ಲಿಂಕ್. ಐ ಚೆಕ್ ದಿಸ್ ಟೈಮ್. ಕ್ಯಾಪ್ ಹಾಕುವಾಗ ನೀಟಾಗಿ ಹಾಕಿಲ್ಲ, ಸೊ ಬ್ರೇಕ್ ಆಗಿಬಿಟ್ಟಿದೆ ಪಾಪ. ಇದನ್ನೇ ನಾನು 1-2 ಡಾಟ್ ಈ ಥರ ಅಪ್ಲೈ ಮಾಡಿ ಲೈಟಾಗಿ ಸೆಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲ, ಸ್ವಲ್ಪ ರೆಡ್ ನೋಸ್ ಚೆನ್ನಾಗಿ ಕಾಣಿಸುತ್ತೆ. ನನ್ನ ರೀಸೆಂಟ್ ಪರ್ಚೇಸ್ ಇದು ರೆವಲ್ಯೂಷನ್ ಅವ್ರದ್ದು ಬ್ರಾನ್ಸರ್. ಐ ಆಮ್ ಲೈಕಿಂಗ್ ಇಟ್ ಸೋ ಮಚ್, ಗೊತ್ತಾ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಇದು ಅಂದರೆ. ಆ್ಯಂಡ್ ಬೇರೆ ಬ್ರಾನ್ಸರ್ ಎಲ್ಲ ನಾನು ಅಲ್ಲಿ ನೋಡ್ತಾ ಇದ್ದೆ ಮಾಲಲ್ಲಿ, ದಿ ವರ್ ಸೋ ಕಾಸ್ಟ್ಲಿ. ಬಟ್ ಇದು ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇದೆ, ನಾಟ್ ಸೋ ಕಾಸ್ಟ್ಲಿ, ಲೈಕ್ ಅರೌಂಡ್ 500 ಏನೋ ಇದೆ ಅನಿಸುತ್ತೆ. ಬಟ್ ಇಟ್ ಮೇಕ್ಸ್ ಡಿಫ್ರೆನ್ಸ್. ನಾನು ತೋರಿಸ್ತೀನಿ ನಿಮಗೆ. ಕ್ಯಾನ್ ಯು ಸಿ? ಫೇಸ್ ಒಂಥರ ಸ್ನ್ಯಾಚ್ಡ್ ಆಗಿ ಕಾಣುತ್ತೆ. ನನ್ನ ಅಲಾರಾಮ್ ವೇಟ್, ಐ ವಿಲ್ ಕಮ್. ಜಸ್ಟ್ ಅಪ್ಲೈ ಹಿಯರ್. ಸೊ ಇದೆಲ್ಲ ಒಂಥರ ಶ್ಯಾಡೋ ಕ್ರಿಯೇಟ್ ಆದರೆ ನಿಮ್ಮ ಫೌಂಡೇಶನ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕೂಡ
ನೀವು ಕಾಂಪ್ಯಾಕ್ಟ್ ಪೌಡರ್ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನಂತರ ಜಾನ್ಸನ್ಸ್ ಬೇಬಿ ಪೌಡರ್ ಕೂಡ ಅಪ್ಲೈ ಮಾಡ್ಬೋದು. ಇಟ್ಸ್ ಯೋರ್ ಚಾಯ್ಸ್. ಪೌಡರ್ ಅಪ್ಲೈ ಮಾಡಿ ಎಲ್ಲ ಶೈನ್ ಹೋಗಿರತ್ತಲ್ವ, ಇವಾಗ ಮತ್ತೆ ಹೈಲೈಟರ್ ಅಪ್ಲೈ ಮಾಡಿ ಸ್ವಲ್ಪ ಶೈನ್ ವಾಪಸ್ ಬರ್ಸೋಣ. ಮೇಕಪ್ ಇಸ್ ಸೋ ಫನ್ ಅಲ್ಲ. ಕೆಲವೊಂದು ಪ್ರಾಡಕ್ಟ್ನ ಶೈನ್ ಹೋಗ್ಸೋದಕ್ಕೆ ಯೂಸ್ ಮಾಡ್ತೀವಿ, ಕೆಲವೊಂದು ಪ್ರಾಡಕ್ಟ್ನ ಮತ್ತೆ ಶೈನ್ ಬರ್ಸೋದಕ್ಕೆ ಯೂಸ್ ಮಾಡ್ತೀವಿ. ಇಟ್ಸ್ ಫನ್ನಿ. ಸೊ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೇನೆ ಎಲ್ಲ ಇದೆ ಆ್ಯಕ್ಚುಲಿ. ಹೈಲೈಟರ್ ಇದೆ, ಬ್ಲಷ್ ಇದೆ, ನಿಮ್ಗೇನು ಬೇಕೋ ಅದೆಲ್ಲ ಇದೆ. ಸೊ ಈ ಪಿಂಕ್ ಎಲ್ಲ ಏನಿದೆ ಅಲ್ವಾ, ಅದನ್ನು ನೀವು ಬ್ಲಷ್ ಆಗಿ ಯೂಸ್ ಮಾಡ್ಬೋದು. ಇಫ್ ಯು ವಾಂಟ್ ಶೈನ್, ಆಲ್ರೆಡಿ ನಾವು ಬ್ಲಷನ್ನು ಅಪ್ಲೈ ಮಾಡಿದ್ದೀವಿ, ಬಟ್ ಯು ಸ್ಟಿಲ್ ವಾಂಟ್ ಯು ಕ್ಯಾನ್ ಅಪ್ಲೈ. ನಿಮಗೆ ಮ್ಯಾಟ್ ಫಿನಿಶ್ ಬೇಕು ಒಂಥರ, ಇವಾಗ ಅದು ಶಿಮ್ಮರ್ ಬ್ಲಷ್ ಅಷ್ಟೊಂದು ಫ್ಯಾನ್ಸಿ ಇಲ್ಲ, ಮ್ಯಾಟ್ ಬ್ಲಷ್ ಎಲ್ಲರೂ ಇಷ್ಟಪಡ್ತಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಅಪ್ಲೈ ಆರ್ ಎಲ್ಸ್ ಇಟ್ಸ್ ಫೈನ್. ನಾನು ಈ ಹೈಲೈಟರ್ ಏನಿದೆ ಅಲ್ವಾ, ಇದನ್ನು ಒಂದು ಸ್ಮಾಲ್ ಬ್ರಷ್ನ ತೊಗೊಂಡು ಅಷ್ಟೇ ತೊಗೊಂಡು ಮೇಕ್ ಶೋರ್ ಅಪ್ಲೈ ಇಟ್ ಹಿಯರ್. ಟಿಪ್ ಸಿ, ಇನ್ಸ್ಟೆಂಟ್ ಗ್ಲೋ. ನೀವು ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಹತ್ರ ಈ ಥರ ಯಾವುದಾದ್ರೂ ಬ್ರಾನ್ಸರ್ ಇದ್ದರೆ ಇದನ್ನೇ ನೀವು ಐ ಶ್ಯಾಡೋ ಆಗಿನೂ ಯೂಸ್ ಮಾಡ್ಬೋದು. ಅಲ್ಲಿ ಶೋ ಹೇಗೆ ಅಂತ. ನಾವೊಂದು ಫ್ಲಫಿ ಬ್ರಷ್ನ ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ತೊಗೊಂಡು ಜಸ್ಟ್ ಮಿಕ್ಸಸ್. ಸೊ ಬ್ರಾನ್ಸರ್ ಇದೊಂದು ತೊಗೊಂಡ್ಬಿಟ್ರೆ, ಇದೇ ಅಂತ ಅಲ್ಲ, ಇದೇ ಬ್ರ್ಯಾಂಡೇ ತೊಗೋಬೇಕು ಅಂತ ಅಲ್ಲ, ನೀವು ಯಾವುದೇ ಬ್ರಾನ್ಸರ್ ತೊಗೊಂಡ್ರು ಅದನ್ನೇ ನೀವು ಈ ಥರ ಐ ಶ್ಯಾಡೋ ಆಗಿ ಯೂಸ್ ಮಾಡ್ಬೋದು. ಇಫ್ ಯು ಆರ್ ನಾಟ್ ಲೈಕ್ ಕಲರ್ಫುಲ್ ಪರ್ಸನ್, ಇಲ್ಲ ನೀವು ಸಿಂಪಲ್ ಕಾಲೇಜ್ ಗೋಯಿಂಗ್ ಪೀಪಲ್ ಆದರೆ, ಆಫೀಸ್ ಗೋಯಿಂಗ್ ಪೀಪಲ್ ಆದರೆ ಬೆಟರ್ ನೀವು ಈ ಥರ ಬ್ರೌನ್ ಶೇಡ್ ತೊಗೊಳ್ಳೋದು. ಇನ್ನು ಉಳ್ಕಿದ್ದು ಕಲರ್ಫುಲ್ ಪ್ಯಾಲೆಟ್ ಎಲ್ಲ ಜಸ್ಟ್ ಬ್ರೈಡ್ಸಿಗೆ ಆ ಟೈಮಲ್ಲೆಲ್ಲ ಅಷ್ಟೇ ಯೂಸ್ ಆಗೋದು, ಫಂಕ್ಷನ್ ಏನಾದರೂ ಇದ್ದರೆ ಅಷ್ಟೇ ಯೂಸ್ ಆಗೋದು. ಬಟ್ ಡೈಲಿ ಯೂಸ್ ಮಾಡ್ತಾ ಇದ್ದರೆ ಬ್ರೌನ್ ಕಲರ್ ಏನಿರುತ್ತೆ ಪ್ಯಾಲೆಟ್, ಅದನ್ನು ತೊಗೊಳ್ಳಿ. ಐ ಮೇಕಪ್ ಪ್ಯಾಲೆಟ್ ಏನು ಬ್ರೌನ್ ಶೇಡ್ಸಲ್ಲಿರುತ್ತಲ್ಲ ಅದನ್ನು ತೊಗೊಳ್ಳಿ. ಬ್ರೌನಲ್ಲೇ ಸ್ವಲ್ಪ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಸೊ ಅದನ್ನು ತೊಗೊಳ್ಳಿ. ಮಾರ್ಸ್ ಅವ್ರದ್ದು ಚೆನ್ನಾಗಿದೆ, ಬೇಕಿದ್ರೆ ಅದನ್ನು ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ಯು ಕ್ಯಾನ್ ಜಸ್ಟ್ ಪರ್ಚೇಸ್ ದಿಸ್. ಇದೇ ನಿಮಗೆ ಬ್ರೌನ್ಸರ್ ಆಗುತ್ತೆ, ಐ ಶ್ಯಾಡೋ ಆಗುತ್ತೆ. ಗುಡ್ ಅಲ್ಲ? ಇವಾಗ ಐ ಲ್ಯಾಶಸ್ನ ಕರ್ಲ್ ಮಾಡೋಣ. ಈ ಕರ್ಲರ್ ಯೂಸ್ ಮಾಡೋದು ಅಷ್ಟೊಂದೇನು ಕಷ್ಟ ಇಲ್ಲ ಆಯಿತಾ. ಈ ಥರ ನೀವು ಸೀಸರ್ನ ಯೂಸ್ ಮಾಡ್ತೀರಲ್ವಾ, ಸೇಮ್ ಹಾಗೆ ಆಯಿತಾ. ಇಲ್ಲಿ ಇನ್ ಬಿಟ್ವೀನ್ ನಿಮ್ಮ ಐ ಲ್ಯಾಶಸ್ ಈ ಥರ ಬರಬೇಕು ಆ್ಯಂಡ್ ಯು ಶುಡ್ ಜಸ್ಟ್ ಪ್ರೆಸ್ ಇಟ್ ಅಷ್ಟೇ, ಓಕೆನಾ. ಈ ಥರ ಡೌನ್ ಮಿರರ್ನ ಈ ಥರ ಡೌನಲ್ಲಿ ಹಿಡ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಪ್ರೆಸ್ ಇಟ್. ಹಿಂದ್ಗಡೆ ಈ ಥರ ಪುಷ್ ಮಾಡಿ. ಒಂದೊಂದ್ಸರಿ ಪೇನ್ ಆಗುತ್ತೆ, ಅವಾಗ ಸ್ವಲ್ಪ ಮುಂದ್ಗಡೆ ಬಂದು ಆಮೇಲೆ ಪ್ರೆಸ್ ಮಾಡಿ. ಟೂ ಕ್ಲೋಸ್ ಹೋದರೆ ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೆ. ನಿಮಗೆ ಗೊತ್ತಾಗತ್ತೆ ನೀವು ಐ ಲ್ಯಾಶಸ್ನ ಪ್ರೆಸ್ ಮಾಡ್ತಾಯಿದ್ದೀರಾ ಅಥವಾ ಐ ಲಿಡ್ನೇನೆ ಪ್ರೆಸ್ ಮಾಡ್ತಾಯಿದ್ದೀರಾ ಅಂತ. ಸೊ ಅದನ್ನ ನೋಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೆ. ಕ್ಯಾನ್ ಯು ಸಿ ಡಿಫ್ರೆನ್ಸ್? ಎಷ್ಟು ಬ್ರೈಟಾಗಿ ಕಾಣುತ್ತೆ ಐ ಲ್ಯಾಶಸ್ ಕರ್ಲ್ ಆದರೆ. ಸೊ ಹಿಯರ್ ವಿ ಗೋ. ನಿಮಗೆ ಬೇಕು ಅಂದರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು, ನಿಮ್ಮ ಚಾಯ್ಸ್. ಲೈಕ್ ನಿಮಗೆ ಇನ್ನೂ ಲಿಪ್ಸ್ಟಿಕ್ಕು, ಲಿಪ್ ಲೈನರ್ ಎಲ್ಲ ಅಪ್ಲೈ ಮಾಡಬೇಕು ಅಂದರೆ ಲಿಪ್ ಲೈನರ್ ಎಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಇನ್ನು ಡಾರ್ಕ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಬೋದು. ಇದನ್ನು ನಾನು ಸಿಂಪಲ್ ಲಿಪ್ ಬಾಮ್ನ ಅಪ್ಲೈ ಮಾಡಿ ನಾವು ಹೋಗ್ತೀವಲ್ವ ಕಾಲೇಜ್ಗೆಲ್ಲ,
ಸೊ ಆ ಥರ ಸಿಂಪಲ್ ಲುಕ್ನ ಇಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಾನು ನಿಮಗೆ ಆ ಥರ ವೀಡಿಯೋಸ್ ಇಷ್ಟ ಆಗುತ್ತೆ, ಇನ್ನೂ ಜಾಸ್ತಿ ಮೇಕಪ್ ಬೇಕು ಅಂತಂದರೆ ಇನ್ನೂ ಬೇರೆ ವೀಡಿಯೋಸ್ಗಳಿದೆ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಆದಷ್ಟು ಮೇಕಪ್ ಇಷ್ಟನೇ ಆಗಲ್ಲ, ವೆರಿ ಸಿಂಪಲ್ ಮೇಕಪ್ ಇಷ್ಟ ಆಗುತ್ತೆ ಅನ್ನೋರಿಗೆ ಈ ವಿಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇದಿಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಬೋದು, ಇಲ್ಲಾಂದರೆ ಇನ್ನೂ ಐಲೈನರೆಲ್ಲ ಅಪ್ಲೈ ಮಾಡ್ಬೋದು. ಸೊ ಐ ಹೋಪ್ ಯು ಲೈಕ್ ಇಟ್. ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತು ನನಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕಾಮೆಂಟ್ಸಲ್ಲಿ ಏನಾದರೂ ಒಂದು ಮೆಸೇಜ್ನ ಕೊಡಿ, ನನಗೂ ಖುಷಿ ಆಗುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.